ದೇಶದ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ. ಡಿಕ್ಕಿಯಲ್ಲಿ ಮಾತ್ರವಲ್ಲ, ಕಾರಿನ ಮುಂಭಾಗದಲ್ಲೂ ಕೂಡ ಸ್ಫೋಟಕ ವಸ್ತು ಇತ್ತು ಅನ್ನೋ ಮಾಹಿತಿ. i20 ಕಾರಿನ ಮುಂಭಾಗದಲ್ಲೂ ಸ್ಫೋಟಕ ಇಟ್ಟಿರುವ ಶಂಕೆ. ದೇಶದ ರಾಜಧಾನಿಯನ್ನ ಟಾರ್ಗೆಟ್ ಮಾಡಿ ಕಾರಿನ ಡಿಕ್ಕಿಯಲ್ಲಿ ಮಾತ್ರ ಅಲ್ಲ ಸ್ಫೋಟಕ ಇದ್ದಿದ್ದು, ಮುಂಭಾಗದಲ್ಲೂ ಕೂಡ ಸ್ಫೋಟಕ ಇತ್ತು. i20 ಕಾರಿನ ಮುಂಭಾಗದಲ್ಲೂ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಸ್ಫೋಟಕ್ಕೂ ಮುನ್ನ ಸುನೇಹರಿ ಮಸೀದಿಯ ಪಾರ್ಕಿಂಗ್ನಲ್ಲಿ ಗಾಡಿ ಪಾರ್ಕ್ ಮಾಡಲಾಗಿತ್ತು. ಕಾರು ಪಾರ್ಕಿಂಗ್ ಸ್ಥಳಕ್ಕೆ ಮಧ್ಯಾಹ್ನ 3:19ಕ್ಕೆ ಪ್ರವೇಶಿಸಿ ಅಲ್ಲಿಂದ ನಿರ್ಗಮಿಸಿದ ನಂತರ ಕೆಂಪುಕೋಟೆಯ ಬಳಿ ಸಂಜೆ 6:52ಕ್ಕೆ ಸ್ಫೋಟಗೊಂಡಿದೆ. ಪಾರ್ಕಿಂಗ್ ಜಾಗಕ್ಕೆ ಬರುವಾಗಲೇ ಕಾರಿನ ಎಂಜಿನ್ನಲ್ಲಿ ಸ್ಫೋಟಕ ತುಂಬಿದ ಬಗ್ಗೆ ಅನುಮಾನ ಇತ್ತು. ಕಾರಿನ ಮುಂದೆ ಬಾನೆಟ್ ಸರಿಯಾಗಿ ಲಾಕ್ ಆಗದೆ ಇರುವ ದೃಶ್ಯಗಳು ಕೂಡ ಸರಿಯಾಗಿತ್ತು. ಎಂಜಿನ್ ಮೇಲೆ ಸ್ಫೋಟಕ ಇಟ್ಟಾಗ ಅದರ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತದೆ. ಹಿಂದೆ ಡಿಕ್ಕಿಯಲ್ಲೂ ಸ್ಫೋಟಕ ಇಟ್ಟ ಕಾರಣ ಸ್ಫೋಟದ ತೀವ್ರತೆಗೆ ಬೆಂಕಿ ಹಲವು ಕಾರುಗಳಿಗೆ ತಗುಲಿದೆ. ಸ್ಫೋಟಗೊಂಡ i20 ಕಾರಿನಲ್ಲಿ ಫರೀದಾಬಾದ್ ವೈದ್ಯ ಡಾಕ್ಟರ್ ಉಮರ್ ಇದ್ದ ಅನ್ನೋ ಶಂಕೆ. ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದ ಅತಿ ಭೀಕರ ಭಯಾನಕ ಸ್ಫೋಟ. ದೆಹಲಿಯ ಆ ಪ್ರದೇಶವನ್ನು ಯಾಕೆ ಗುರಿಯಾಗಿಸಲಾಯಿತು ಅನ್ನುವಂತಹದ್ರ ಬಗ್ಗೆ ತನಿಖೆಗಳಾಗ್ತಾ ಇದೆ. ಅದೇ ಪ್ರದೇಶವನ್ನ ಒಂದು ಕಡೆ ಕಾರ್ ಪಾರ್ಕ್ ಮಾಡ್ತಾನೆ, ನಿಶ್ಚಿತ ಅವಧಿ ಬಂದಾಗ ಆ ಕಾರನ್ನು ಅಲ್ಲಿಂದ ತೆಗೀತಾನೆ. ನಿಧಾನವಾಗಿ ಮೂವ್ ಆಗ್ತಾ ಒಂದು ನಿಶ್ಚಿತ ಅವಧಿಯನ್ನು ತಲುಪಿದಾಗ ಬ್ಲಾಸ್ಟ್ ಎಲ್ಲಾಗಬೇಕೋ ಆ ಸ್ಥಳಕ್ಕೆ ಕಾರನ್ನು ನಿಲ್ಲಿಸಲಾಗುತ್ತೆ. ನಿಲ್ಲಿಸಿದ ಕೆಲವೇ ಸೆಕೆಂಡುಗಳಲ್ಲಿ ಗೋದಾಮು ಪಟಪಟನೆ ಸಿಡಿಯುವ ಹಾಗೆ ನೋಡ್ತಿದ್ದ ಹಾಗೆ ಧಗ ಧಗ ಹೊತ್ಕೊಂಡು ಉರಿಯುತ್ತ ಕಾರು. i20 ಕಾರು. ಆ ಕಾರಿನ ಹಿಂಭಾಗ ಮತ್ತು ಮುಂಭಾಗ ಎಂಜಿನ್ ಬಾನೆಟ್ ಅನ್ನ ಲಾಕ್ ಮಾಡಲಾಗುತ್ತೆ. ಆದರೆ ಆ ಕಾರಿನ ಬಾನೆಟ್ ಲಾಕ್ ಆಗಿರಲಿಲ್ಲ. ನೋಡಿದವರಿಗೆ ಒಂದು ಸಂದೇಹ ಬಂದೇ ಬಂದಿರುತ್ತೆ. ಬಾನೆಟ್ನ ಒಳಗೆ ಏನೋ ಇಟ್ಟು ಆ ಬಾನೆಟ್ ಅನ್ನ ಅದುಮಿದ ಹಾಗೆ ಭಾಸವಾಗಿದೆ. ಆಗಲೇ ಒಂದಷ್ಟು ಜನರಿಗೆ ಮೇಲ್ನೋಟದ ಅನುಮಾನಗಳು ಬಂದಿತ್ತು. ಯಾವಾಗ ಆ ಸ್ಥಳದಲ್ಲಿ ಸ್ಫೋಟಗೊಳ್ಳುತ್ತೋ ಆಗ ಕೆಲವರು ನೋಡಿದವರು, ಈ ಕಾರ್ನ ಈಗಷ್ಟು ನೋಡಿದ್ನಲ್ಲ ನಾನು, ಪಾರ್ಕಿಂಗ್ನಿಂದ ಮೂವ್ ಆಗ್ತಿತ್ತಲ್ಲ, ಬಾನೆಟ್ ಎತ್ಕೊಂಡಿತ್ತಲ್ಲ, ಹೀಗೆ ಒಂದಷ್ಟು ಜನ ಮಾತನಾಡಿರ್ತಾರೆ ಅದನ್ನು ನೋಡಿದವರು. ಸೊ ಈ ಕಾರು ವ್ಯವಸ್ಥಿತವಾಗಿಯೇ ತಂದಿಡಲಾಯಿತೋ ಅಥವಾ ಆ ಕಾರ್ನಲ್ಲಿ ಕೂತಿದ್ದವನಿಗೆ ಇದು ಬ್ಲಾಸ್ಟ್ ಆಗುತ್ತೆ ಅನ್ನುವುದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವೋ, ಅಥವಾ ಭಯೋತ್ಪಾದಕರು ಆತನಿಗೆ ನಿರ್ದೇಶನ ಕೊಟ್ಟು ಆತನನ್ನು ಕಳುಹಿಸಿಕೊಟ್ಟು ಆ ಕಾರನ್ನು ಅದೇ ಸ್ಥಳಕ್ಕೆ ನಿಲ್ಲಿಸಲಾಯಿತು. ತನಿಖೆಗೂ ಮುನ್ನ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತನಿಖೆಗೂ ಮುನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಕಾರಣ ಇದು ದೇಶದ್ರೋಹದ ಕೆಲಸ, ಭಯೋತ್ಪಾದನಾ ಆಕ್ಟಿವಿಟೀಸ್. ಹಾಗಾಗಿ ಇದನ್ನು ನಾವು ಹಿಂಗೇ ನಡೆದಿರಬಹುದು ಅಂತೇಳಿ ರೇಖೆ ಹಾಕಿಕೊಳ್ಳೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಇದರ ಬಗ್ಗೆ ತನಿಖೆಗಳು ನಡೀತಾ ಇದೆ. ಹಾಗಾದರೆ ದೆಹಲಿ ಕೇವಲ ಈ ಒಂದು ಸ್ಫೋಟಕ್ಕೆ ಮಾತ್ರ ಸಾಕ್ಷಿಯಾಗಿರೋದಲ್ಲ, ಈ ಹಿಂದೆ ಸಾಕಷ್ಟು ಸ್ಫೋಟಗಳು ಕೂಡ ಸಂಭವಿಸಿದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಈ ಹಿಂದಿನ ಸ್ಫೋಟಕಗಳು ಎಲ್ಲೆಲ್ಲಾಗಿತ್ತು ಅದರ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿ ತೆಗೆದುಕೊಳ್ಳುವುದಾದರೆ, ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1997ರಿಂದ ಕೆಂಪುಕೋಟೆ ಬಳಿ ಇದು 3ನೆಯ ಭಾರಿ ಸ್ಫೋಟ. ದೆಹಲಿಯಲ್ಲಿ ಸ್ಫೋಟಗಳ ಇತಿಹಾಸ ನೋಡುವುದಾದರೆ ದೆಹಲಿಯ ಸ್ಫೋಟದ ಇತಿಹಾಸ ಇದು. ದೆಹಲಿಯಲ್ಲಿ ಎಲ್ಲೆಲ್ಲಿ ಸ್ಫೋಟಗೊಂಡಿತ್ತು ಮತ್ತು ಎಷ್ಟು ಪ್ರಾಣಹಾನಿಗಳು ಸಂಭವಿಸಿತ್ತು ಅದರ ಇಂಚಿಂಚು ಮಾಹಿತಿಯನ್ನು ಸ್ಕ್ರೀನ್ನಲ್ಲಿ ರಿವೀಲ್ ಮಾಡೋ ಪ್ರಯತ್ನ ನಮ್ಮದು. ಹಾಗಾದರೆ ಸೋಮವಾರ ಸಂಜೆ 6:45ರಿಂದ 7 ಗಂಟೆಯ ಅವಧಿಯಲ್ಲಿ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದಲ್ಲಿ 16 ಮಂದಿ ಸಾವನ್ನಪ್ಪಿದ್ದಾರೆ. ನೆನ್ನೆ ನಡೆದಂತಹ ಭಾರಿ ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರ ಆಗಿತ್ತು. ಇಂತಹವರದ್ದೇ ದೇಹ ಅಂತ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ಇದು ಮೊದಲಲ್ಲ. ದೇಶದ ರಾಜಧಾನಿ ಸ್ಫೋಟಕ್ಕೆ ಸಾಕ್ಷಿಯಾಗಿರೋದು ಮೊದಲಲ್ಲ. 1997ರ ಬಳಿಕ ಕೆಂಪುಕೋಟೆಯಲ್ಲಿ ಭಾರಿ ಸ್ಫೋಟಗಳಾಗಿದೆ. 1996ರಿಂದ ಈವರೆಗೆ ವಿವಿಧ ಕಡೆಗಳಲ್ಲಿ ಸ್ಫೋಟ ಆಗಿದೆ. ದೆಹಲಿಯಲ್ಲಿ ಇದು ಸೇರಿ ಒಟ್ಟು 17ನೇ ಸ್ಫೋಟ ಆಗಿರುವಂತಹದ್ದು. 17ನೇ ಸ್ಫೋಟ ದೆಹಲಿಯ ಕೆಂಪುಕೋಟೆಯ ಬಳಿ ಆಗಿರುವಂತಹ ಸ್ಫೋಟ ಇತ್ತಲ್ಲ,
ಇದು ಬರೋಬ್ಬರಿ 16 ಸ್ಫೋಟಕ್ಕೆ ಸಾಕ್ಷಿಯಾಗಿ 17ನೇ ಸ್ಫೋಟಕ್ಕೆ ಅಣಿಯಾಗಿರ್ತಕ್ಕಂತಹದ್ದು ದೆಹಲಿ. ಹಾಗಾದರೆ ಈ ಹಿಂದಿನ ಇತಿಹಾಸಗಳೇನೇನು ಹೇಳುತ್ತೆ ನೋಡಿ, ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಮೇ 25ನೇ ತಾರೀಕು 1996 ಲಜಪತ್ ನಗರ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ಒಂದು ಸ್ಫೋಟ ಆಗುತ್ತೆ. ಆ ಸ್ಫೋಟದ ತೀವ್ರತೆಗೆ ಕನಿಷ್ಠ 16 ಜನ ಸಾವಿಗೀಡಾಗ್ತಾರೆ. ಅದಾದ ನಂತರ ಅಕ್ಟೋಬರ್ 1ನೇ ತಾರೀಕು 1997 ಸದರ್ ಬಜಾರ್ ಬಳಿ 2 ಬಾಂಬ್ ಸ್ಫೋಟ ಆಗುತ್ತೆ, ಅವಳಿ ಸ್ಫೋಟ. ಸುಮಾರು 30 ಜನರಿಗೆ ಗಾಯ ಆಗುತ್ತೆ. ಇನ್ನು 1997 ಅಕ್ಟೋಬರ್ 1ನೇ ತಾರೀಕು ಸದರ್ ಬಜಾರ್ ಆದರೆ, ಇನ್ನು ಅಕ್ಟೋಬರ್ 10ನೇ ತಾರೀಕು ಶಾಂತಿವನ್, ಕೌಡಿಯಾಪುಲ್ ಮತ್ತು ಕಿಂಗ್ಸ್ ವೇ ಕ್ಯಾಂಪ್ ಪ್ರದೇಶದಲ್ಲಿ ಒಂದು ಸ್ಫೋಟ ಆಗೋದು. 3 ಸ್ಫೋಟ, ನಿರಂತರ ಸ್ಫೋಟ. ಒಬ್ಬರು ಸಾವನ್ನಪ್ಪಿದ್ರು, ಸುಮಾರು 16 ಜನರಿಗೆ ಗಾಯ ಆಗಿತ್ತು. ಅದಾದ ನಂತರ ಅಕ್ಟೋಬರ್ 18ನೇ ತಾರೀಕು 1997 ಅದೇ ವರ್ಷ ರಾಣಿಬಾಗ್ ಮಾರುಕಟ್ಟೆಯಲ್ಲಿ ಅವಳಿ ಸ್ಫೋಟಗಳಾಗುತ್ತೆ. 2 ಸಾವನ್ನಪ್ಪುತ್ತಾರೆ, ಸುಮಾರು 23 ಜನರಿಗೆ ಗಂಭೀರ ಗಾಯಗಳಾಗುತ್ತೆ. ಅದೇ ತಿಂಗಳು ಅಕ್ಟೋಬರ್ 26ನೇ ತಾರೀಕು ಅದೇ ವರ್ಷ ಕರೋಲ್ಬಾಗ್ ಮಾರುಕಟ್ಟೆಯಲ್ಲಿ 2 ಸ್ಫೋಟ ಆಗುತ್ತೆ, ಸರಣಿ ಸ್ಫೋಟ. ಒಬ್ಬರು ಸಾವನ್ನಪ್ಪಿದ್ರೆ, ಸುಮಾರು 34 ಜನರಿಗೆ ಗಂಭೀರ ಗಾಯಗಳಾಗಿತ್ತು. ಇನ್ನು ನವೆಂಬರ್ 30ನೇ ತಾರೀಕು ಅದೇ ವರ್ಷ ಕೆಂಪುಕೋಟೆ ಪ್ರದೇಶದಲ್ಲಿ ಅವಳಿ ಸ್ಫೋಟ ಆಗುತ್ತೆ, 3 ಸಾವನ್ನಪ್ಪಿದ್ರೆ 70 ಜನರಿಗೆ ಗಾಯಗಳಾಗಿತ್ತು. ಇನ್ನು ಡಿಸೆಂಬರ್ 30ನೇ ತಾರೀಕು ಅದೇ ವರ್ಷ ಪಂಜಾಬಿ ಬಾಗ್ ಬಳಿ ಸ್ಫೋಟ ಸಂಭವಿಸುತ್ತೆ, 4 ಸಾವನ್ನಪ್ತಾರೆ. ಆ ಸ್ಫೋಟದಲ್ಲಿ ಸುಮಾರು 30 ಜನರಿಗೆ ಗಂಭೀರ ಗಾಯ ವರದಿಯಲ್ಲಿ ಉಲ್ಲೇಖ ಇದೆ. ಜೂನ್ 18ನೇ ತಾರೀಕು 2000ನೇ ಇಸವಿ ಅಂದರೆ 1997, 3 ವರ್ಷ ಕಳೆದ ನಂತರ ಕೆಂಪುಕೋಟೆಯ ಬಳಿ 2 ಪ್ರಬಲ ಸ್ಫೋಟಗಳು, 2 ಸಾವನ್ನಪ್ಪಿದ್ರು, ಸುಮಾರು 1 ಡಜನ್ ಜನರಿಗೆ ಗಾಯ ಆಗಿತ್ತು, 12 ಜನರಿಗೆ ಗಾಯ. ಇನ್ನು ಮಾರ್ಚ್ 16ನೇ ತಾರೀಕು ಅದೇ ವರ್ಷ ಸದರ್ ಬಜಾರ್ನಲ್ಲಿ ಸ್ಫೋಟ, ಈ ಹಿಂದೆಯೂ ಸದರ್ ಬಜಾರ್ನಲ್ಲಿ ಸ್ಫೋಟಗೊಂಡಿತ್ತು, 7 ಜನರಿಗೆ ಗಾಯ ಆಗುತ್ತೆ. ಫೆಬ್ರವರಿ 27ನೇ ತಾರೀಕು ಅದೇ ವರ್ಷ ಪಹರ್ಗಂಜ್ನಲ್ಲಿ ಸ್ಫೋಟ ಸಂಭವಿಸುತ್ತೆ, 8 ಜನರಿಗೆ ಗಾಯ ಆಗುತ್ತೆ. ಇನ್ನು ಏಪ್ರಿಲ್ 14ನೇ ತಾರೀಕು 2006ನೇ ಇಸವಿ ಜಾಮಿಯಾ ಮಸೀದಿ ಆವರಣದಲ್ಲಿ 2 ಸ್ಫೋಟ, ಕನಿಷ್ಠ 14 ಜನರಿಗೆ ಗಾಯ. ಇನ್ನು 2005 ಲಿಬರ್ಟಿ ಮತ್ತು ಸತ್ಯಂ ಸಿನಿಮಾ ಚಿತ್ರಮಂದಿರದಲ್ಲಿ 2 ಸ್ಫೋಟ ಆಗುತ್ತೆ, 1 ಸಾವನ್ನಪ್ತಾರೆ, 60 ಜನರಿಗೆ ಗಾಯ ಆಗುತ್ತೆ. 2005ನೇ ಇಸ್ವಿ ಅಕ್ಟೋಬರ್ 29ನೇ ತಾರೀಕು ಸರೋಜಿನಿ ನಗರ, ಪಹರ್ಗಂಜ್ ಮತ್ತು ಗೋವಿಂದಪುರಿಯಲ್ಲಿ 3 ಸ್ಫೋಟಗಳು ಸಂಭವಿಸುತ್ತೆ, ಸುಮಾರು 59. ಇದು ನೋಡಿ, ಇತಿಹಾಸದಲ್ಲಿ ದಾಖಲಾಗಿರುವಂಥ 62 ಸಾವು ಅತಿ ಗರಿಷ್ಠ ಸಾವಿದು. 100 ಜನರಿಗೆ ಗಾಯ ಆಗುತ್ತೆ. ಸೆಪ್ಟೆಂಬರ್ 13, 2008 ಕರೋಲ್ಬಾಗ್ ಅರ್ಥಾತ್ ಗಫರ್ ಮಾರ್ಕೆಟ್, ಕನ್ನಾಟ್ ಪ್ಲೇಸ್ ಮತ್ತು ಗ್ರೇಟರ್ ಕೈಲಾಶ್ 5 ಸಂಘಟಿತ ಸ್ಫೋಟಗಳು ಸಂಭವಿಸ್ತವೆ, ಕನಿಷ್ಠ 20-30 ಸಾವು, 90 ಜನರಿಗೆ ಗಾಯ ಆಗುತ್ತೆ. ಇನ್ನು 2008 ಮೆಹರೋಲಿಯಾ ಹೂವಿನ ಮಾರುಕಟ್ಟೆಯಲ್ಲಿ ಸ್ಫೋಟ ಆಗುತ್ತೆ, 3 ಜನ ಸಾವನ್ನಪ್ಪಿದ್ರೆ, ಅದರಲ್ಲಿ 23 ಜನ ಗಾಯ. ಇನ್ನು ಕಡೆಯದಾಗಿ 2011 ಮತ್ತು 2025 ದೆಹಲಿ ಹೈಕೋರ್ಟ್ ಪಾರ್ಕಿಂಗ್ ಸ್ಥಳದಲ್ಲಿ ಸ್ಫೋಟ ಆಗುತ್ತೆ, ಯಾವುದೇ ಪ್ರಾಣಹಾನಿ ಸಂಭವಿಸಿರೋದಿಲ್ಲ. ಇನ್ನು 2025ರಲ್ಲಿ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ, 13 ಮಂದಿ ಸಾವು, ಅರ್ಥಾತ್ ನಿನ್ನೆಯ ಆ ರಣಭಯಂಕರವಾದಂತಹ ಸ್ಫೋಟ. ಈ ಸ್ಫೋಟಕ್ಕೆ ನಿಶ್ಚಿತ ಮತ್ತು ನಿಖರ ಕಾರಣಗಳು ತನಿಖೆಯಿಂದ ಹೊರಬೀಳಬೇಕು. ಒಂದಷ್ಟು ಸಂಭಾವ್ಯ ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ. ಆ ಕಾರ್ ಯಾರ ಹೆಸರಲ್ಲಿತ್ತು, ಆ ಕಾರ್ ಈ ಹಿಂದೆ ಯಾರ್ಯಾರು ಓಡಿಸಿದ್ರು, ಆ ಕಾರ್ ಎಷ್ಟು ಓನರ್ಶಿಪ್ಗೆ ಬದಲಾಗಿತ್ತು, ಆ ಕಾರ್ನಲ್ಲಿ ಎಷ್ಟೆಷ್ಟು ಜನ ಚಾಲಕರಾಗಿ ಕೆಲಸ ಮಾಡಿದ್ರು, ಆ ಕಾರ್ ಎಲ್ಲಿಂದು, ಯಾವ ಸ್ಟೇಟಿಂದು, ತೆರಿಗೆ ಯಾರು ಕಟ್ತಾ ಇದ್ರು, ಅದು ಯಾವ RTO ಪಾಸು, ಎಲ್ಲವೂ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಅದರಲ್ಲಿ ಯಾರು ಅಸಲಿ ಅಪರಾಧಿಗಳು ಅವರನ್ನು ಹಿಡಿಯುವಂಥ ಪ್ರಯತ್ನಗಳು ದೇಶ ಗಂಭೀರವಾಗಿ ಪರಿಗಣಿಸಿಕೊಂಡಿರೋದ್ರಿಂದಾಗಿ ಅದನ್ನು ಈಗ ತನಿಖೆಗಳು ಚುರುಕುಗೊಂಡಿರುವಂತಹದ್ದು. ಯಾವ ಕಾರಣಕ್ಕಾಗಿ ಈ ಸ್ಫೋಟ, ಒಂದು ಸಿಂಧೂರ ಆಪರೇಷನ್ ಸಿಂಧೂರದ ಪ್ರತೀಕಾರನೋ ಅಥವಾ ಬೇರೆ ಬೇರೆ ತರಹದ ಉದ್ದೇಶಗಳಿತ್ತು, ಎಲ್ಲವೂ ಕೂಡ ತನಿಖೆಯಿಂದ ಹೊರಬೀಳಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.